ಸಂಪೂರ್ಣವಾಗಿ ರೈತರ ಬದುಕನ್ನು, ಕಾರ್ಮಿಕರ ಬದುಕನ್ನು ಸರ್ವನಾಶ ಮಾಡುವಂತಹ ಕಾಯ್ದೆಗಳನ್ನು ಅದು ಮಾಡಕ್ಕೆ ಹೊರಟಿದೆ. ಈ ಎಲ್ಲ ಕಾಯ್ದೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಜಾರಿಯಾಗೋಕ್ಕೆ ಕರ್ನಾಟಕದಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ನೀವು ಹೇಳಿದ್ರಿ. ಗ್ಯಾರಂಟಿ ಅಂದ್ರೇನು? ಗ್ಯಾರಂಟಿ ಅಂದರೆ ಸ್ವಲ್ಪ ಒಂದು 2,000 ರೂಪಾಯಿ ಕೊಟ್ಬಿಡೋದು, ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬಿಡ್ರಿ ಅಂತ ಹೇಳೋದು ಗ್ಯಾರಂಟಿನಾ? ನೀವು SIR ಇಟ್ಕೊಂಡು 28 ಗೆಲ್ಲಲ್ಲ, 29 ಗೆಲ್ಲಲ್ಲ. ಬಿಹಾರ ಆಲ್ರೆಡಿ ನೋಡಿದ್ದೀರಾ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ನಾಶ ಮಾಡಕ್ಕೆ ಹೊರಟಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ದಯವಿಟ್ಟು ಮುಖ್ಯಮಂತ್ರಿಗಳು ಇದನ್ನು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಎಲ್ಲ ಬಂಧುಗಳೇ, ಹೋರಾಟದ ಒಡನಾಡಿಗಳೇ, ಹೊಸ ವಿಚಾರ ನಿಮ್ಗೆ ಏನು ಹೇಳಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾವೇನು ಮಾತಾಡ್ತಾ ಇದ್ದೀವೋ ಇದನ್ನು ನೀವು ಆಲ್ರೆಡಿ ಅನೇಕ ಹೋರಾಟಗಳಲ್ಲಿ, ಪ್ರತಿಭಟನೆಗಳಲ್ಲಿ ಕೇಳಿದ್ದೀರಿ. ಯಾಕೆ ಮತ್ತೆ ಮತ್ತೆ ಕೇಳಿದ್ದೀರಪ್ಪ ಅಂದರೆ ಯಾವ ಸಮಸ್ಯೆಗಳು ಬಗೆಹರಿತಿಲ್ಲ, ಹಾಗಾಗಿ ಮತ್ತೆ ಮತ್ತೆ ನಾವು ಮಾತಾಡ್ತಿದ್ದೀವಿ, ನೀವು ಮತ್ತೆ ಮತ್ತೆ ಕೇಳ್ತಾ ಇದ್ದೀರಿ. ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ನಾವು ಕಳೆದ ಸಾರಿ ಸಮಾವೇಶ ಮಾಡೋದಕ್ಕಿಂತ, ಹೋರಾಟ ಮಾಡಿದ್ದಕ್ಕಿಂತ ಇನ್ನೊಂದು 3-4 ಮನೆ ಹಾಳು ಯೋಜನೆಗಳು ಬಂದಿದ್ದಾವೆ ಅಂತ ನಾವು ಸೇರಿಸ್ಬೋದು ಅಷ್ಟೆ. ಸಮಸ್ಯೆಗಳ ಪಟ್ಟಿ ಬೆಳೆಯುತ್ತಿದೆ, ಮನೆ ಹಾಳು ಯೋಜನೆಗಳ ಪಟ್ಟಿ ಬೆಳೀತಿದೆ, ಪರಿಹಾರದ ಹಾದಿ ಮಾತ್ರ ತೆರ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಈ ಸಭೆಗೆ ಹೇಳಿಕೆ ನನಗೆ ಜಾಸ್ತಿ ಏನಿಲ್ಲ. ಮುಖ್ಯಮಂತ್ರಿಗಳನ್ನು ಉದ್ದೇಶಿಸಿ ಕೆಲವು ವಿಚಾರಗಳನ್ನು ಹೇಳಬೇಕು, ಖಂಡಿತ ಈ ಸಂದರ್ಭದಲ್ಲಿ ಹೇಳಲೇಬೇಕು ಅನಿಸಿರೋ ವಿಚಾರಗಳನ್ನು ಹೇಳ್ತೀನಿ. ನನ್ನ ಎಲ್ಲ ಮಾತುಗಳು ಮುಖ್ಯಮಂತ್ರಿಗಳಿಗೆ, ಈ ಸಭೆಗಲ್ಲ. ಸಂಜೆ ಅವರೇನೋ ಭೇಟಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಆದರೆ ಭಾಳ ಟೈಟ್ ಶೆಡ್ಯೂಲ್ ಇದೆ, ಒಂದು ಕೆಲವೇ ನಿಮಿಷಗಳಷ್ಟೇ ಮಾತಾಡೋಕ್ಕಾಗುತ್ತೆ ಅಂತಲೂ ಹೇಳಿದ್ದಾರೆ. ಹಾಗಾಗಿ ನಾವು ಏನೇ ಮನಸ್ಸಲ್ಲಿ ಇಟ್ಕೊಂಡು ಕೂಡ ಪೂರ್ತಿಯಲ್ಲಿ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಅಲ್ಲವ್ರ ಹತ್ರ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ನಿಮ್ಮ ಜೊತೆ ಕೆಲವು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳೇ, ನಿಮ್ಮ ಬಗ್ಗೆ ನಮ್ಮ ಅಭಿಪ್ರಾಯ ಏನಿದೆ ಅನ್ನೋದು ನಿಮಗೆ ಚೆನ್ನಾಗೇ ಗೊತ್ತಿದೆ. ಇವತ್ತು ರಾಜಕಾರಣ ಹೊಲಸೆದ್ದೋಗಿರುವಂಥ ಸಂದರ್ಭದಲ್ಲಿ ಸಮಾಜವಾದಿ ಮತ್ತು ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥ ನೀವು ಅನೇಕ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬಲ್ರಿ ಅನ್ನುವಂಥ ವಿಶ್ವಾಸನೂ ಕೂಡ ನಮಗಿದೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಕ್ಲಾರಿಟಿನೂ ನಮಗಿದೆ. ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ BJP ಸರ್ಕಾರ ಏನಿದೆ ಅದು ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಜೊತೆ ಸಂಪೂರ್ಣವಾಗಿ ಶಾಮೀಲಾಗಿದೆ. ಅದರ ಅರ್ಥ ಕಾಂಗ್ರೆಸ್ ಆಗಿಲ್ಲ ಅಂತಲ್ಲ. BJP ಸಾರಾ ಸಗಟು ಮಾರಾಟ ಆಗಿದೆ, ಅವ್ರ ಜೊತೆ ಡೀಲ್ ಮಾಡ್ಕೊಂಡಿದೆ. ಸಂಪೂರ್ಣವಾಗಿ ರೈತರ ಬದುಕನ್ನು, ಕಾರ್ಮಿಕರ ಬದುಕನ್ನು ಸರ್ವನಾಶ ಮಾಡುವಂತಹ ಕಾಯ್ದೆಗಳನ್ನು ಅದು ಮಾಡಕ್ಕೆ ಹೊರಟಿದೆ. ಹಾಗಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ BJP ಪಕ್ಷವನ್ನು ಶಿಕ್ಷಿಸಬೇಕು ಅಂಥೇಳಿ ಪ್ರತಿ ಚುನಾವಣೆಯನ್ನು ನಿಲುವಾಗೇ ತಗೊಳ್ತು. ಅದ್ರ ಭಾಗವಾಗಿ ಕರ್ನಾಟಕದಲ್ಲೂ ಸಂಯುಕ್ತ ಹೋರಾಟದ ಕರ್ನಾಟಕದಿಂದನೂ ಕೂಡ ಇಲ್ಲಿ ಮನೆಹಾಳು ಯೋಜನೆಗಳ ತಂದಂತಹ BJP ಸರ್ಕಾರವನ್ನು ಸೋಲಿಸಿ ಮನೆ ಕಳಿಸೋದ್ರೊಳಗೆ ನಾವೆಲ್ಲರೂ ಸೇರಿ ದುಡಿದಿದ್ದೀವಿ. ಅದು ನಮ್ಮ ತಾತ್ವಿಕ ನಿಲುವಾಗಿ. ಜನವಿರೋಧಿಯಾಗಿ ನಿಂತಿರುವಂಥ ಪಕ್ಷಕ್ಕೆ ಪಾಠ ಕಲಿಸಬೇಕು, ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಅದನ್ನು ಮಾಡಿದ್ದೀವಿ. ಅದರ ಪರಿಣಾಮವಾಗಿ ನೀವು ಬಂದಿದ್ದೀರಿ. ಆದರೆ ನಾನು ನಿಮಗೆ ಕೇಳಕ್ಕೆ ಪ್ರಶ್ನೆ ಇಷ್ಟೇ, ನೀವು ಬಂದ ನಂತರದಲ್ಲಿ ಮೊದಲು ಏನು ಮಾತು ಕೊಟ್ಟರೋ ಆ ಮಾತನ್ನು ನೀವಾಗಲಿ ನಿಮ್ಮ ಸರ್ಕಾರ ಆಗಲಿ ಉಳಿಸ್ಕೊಂಡಿದೆಯಾ? ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಎಲ್ಲ ಕಾಯ್ದೆಗಳು BJP ತಂದಂಥ ಎಲ್ಲ ಕಾಯ್ದೆಗಳನ್ನು ನೀವು ಅಧಿಕಾರದಲ್ಲಿದ್ದಾಗ ವಿರೋಧ ಮಾಡಿದಿರಿ. ವಿಶೇಷವಾಗಿ ಭೂ ತಿದ್ದುಪಡಿ ಕಾಯ್ದೆಗೆ ಬದಲಾವಣೆಗಳು ನೀವು ತಂದಾಗ ನೀವು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರಾಗಿ ಕೂಗಾಡಿ ಬಹಿಷ್ಕಾರ ಮಾಡಿ ಅಲ್ಲಿಂದ ನೀವು ಪಾದಯಾತ್ರೆ ಮಾಡ್ಕೊಂಡು ಬಂದ್ವಿ. ಆವಾಗಲೇ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಮೌರ್ಯ ಸರ್ಕಲಿಂದ ಪ್ರತಿಭಟನೆ ಹೊರತು ಮೆರವಣಿಗೆ ಬಂತು. ಇದೇ ಸರ್ಕಲಲ್ಲಿ ಎಲ್ಲರೂ ಒಟ್ಟಿಗೆ ಕೂತಿದ್ವಿ. ನಮ್ಮ ಮೆರವಣಿಗೆ ಆ ಕಡೆಯಿಂದ ಬಂತು, ನಿಮ್ಮ ಮೆರವಣಿಗೆ ಈ ಕಡೆಯಿಂದ ಬಂತು, ಎಲ್ಲರೂ ಇಲ್ಲೇ ಇದೇ ಸರ್ಕಲಲ್ಲಿ ಒಟ್ಟಿಗೆ ಕೂತಿದ್ವಿ. ಅವತ್ತು ನೀವು ಹೇಳಿದ್ರಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಇದನ್ನು ಖಂಡಿತವಾಗಿಯೂ ಕೂಡ ಈ ಎಲ್ಲ ಕಾಯ್ದೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಜಾರಿಯಾಗೋಕ್ಕೆ ಕರ್ನಾಟಕದಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ನೀವು ಹೇಳಿದ್ರಿ. ಆದರೆ ಆಗಿರೋದೇನು? ಕೊನೆ ನೀವು ಅಧಿಕಾರಕ್ಕೆ ಬಂದ್ರಿ. ಬಂದ ನಂತರದಲ್ಲಿ ಯಾವ ಕಾಯ್ದೆ ತಿದ್ದುಪಡಿ ಆಯಿತು? ಭೂ ತಿದ್ದುಪಡಿ ಕಾಯ್ದೆ ಹೋಯ್ತಾ? ಜಾನುವಾರು ಕಾಯ್ದೆ ಹೋಯ್ತಾ? ಮತಾಂತರ ನಿಷೇಧ ಕಾಯ್ದೆ ಹೋಯ್ತಾ? APMC ಕಾಯ್ದೆಗೆ ಮಾತ್ರ ಸ್ವಲ್ಪ ಒಂದು ಫೇಶಿಯಲ್ ಟಚಪ್ ಮಾಡಿ ಬಿಟ್ಬಿಟ್ಟಿದ್ದೀರಿ. ಮಿಕ್ಕಿದ್ದೇನೂ ಮಾಡಿಲ್ಲ. ಬೆಲೆಯ ಸಮಸ್ಯೆ, ಭೂಮಿಯ ಸಮಸ್ಯೆ, ನಮ್ಮ ಉದ್ಯೋಗದ ಸಮಸ್ಯೆ, ನಮ್ಮೆಲ್ಲ ಪ್ರತಿಯೊಂದು ಸಮಸ್ಯೆಗಳು ಹಂಗೆ ರಾಶಿ ಹಂಗೆ ಉಳ್ಕೊಂಡಿದ್ದಾವೆ. ಹಂಗಿರ್ಬೇಕಾದ್ರೆ ಏನು ಹೇಳಬೇಕು? ಯಾವ ಗ್ಯಾರಂಟಿ ಸರ್ಕಾರ? ಗ್ಯಾರಂಟಿ ಅಂದ್ರೇನು? ಗ್ಯಾರಂಟಿ ಅಂದರೆ ಸ್ವಲ್ಪ ಒಂದು 2,000 ರೂಪಾಯಿ ಕೊಟ್ಬಿಡೋದು, ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬಿಡ್ರಿ ಅಂತ ಹೇಳೋದು ಗ್ಯಾರಂಟಿನಾ? ಗ್ಯಾರಂಟಿ ಅಂದರೆ ನೀವು ಕೊಟ್ಟರಲ್ಲ ಮಾತು, ಅದು ಗ್ಯಾರಂಟಿ ಇರಬೇಕು. ಆ ಗ್ಯಾರಂಟಿಗಳು ಜಾರಿ ಆಗಬೇಕು. ಅದರಲ್ಲಿ ಏನು ಮಾಡ್ತಿದೆ ನಿಮ್ಮ ಸರ್ಕಾರ ಅನ್ನೋದನ್ನು ನೀವು ನೋಡ್ಕೋಬೇಕಾಗಿದೆ. ಈಗ ಅನೇಕ ಕಾಯ್ದೆಗಳ ಬಗ್ಗೆ ನಮ್ಮ ಹಿರಿಯರು ಹೇಳಿದ್ದಾರೆ, ಆ ವಿಚಾರಗಳನ್ನ ನಾನು ಹೇಳಕ್ಕೆ ಹೋಗ್ತಿಲ್ಲ. ಇನ್ನೊಂದು ಪ್ರಜಾತಂತ್ರವನ್ನೇ ಬುಡ ಮೇಲು ಮಾಡುವಂಥ ಒಂದು ಕಾಯ್ದೆ ತರ್ತಾ ಇದ್ದಾರೆ.
ಅದು ನಮಗಿಂತಲೂ ಕೂಡ ನಿಮ್ಮ ಬುಡಾನಿ ಮೊದಲು ಹೋಗೋವಂಥದ್ದು. ನೀವು ವಿರೋಧ ಪಕ್ಷಗಳಿದ್ದೀರಲ್ಲ, ನೀವು 2028ರಲ್ಲೂ 29ರಲ್ಲೂ ಅಧಿಕಾರಕ್ಕೆ ಬರಲೇಬಾರ್ದು ಅಂತ ಗ್ಯಾರಂಟಿ ಮಾಡ್ಕೊಳ್ಳೋಕ್ಕೋಸ್ಕರ ತರ್ತಾ ಇದ್ದಾರೆ SIR ಕಾಯ್ದೆ ಅಂತೇಳಿ. ಇಡೀ ನಮ್ಮ ಮತದಾರರ ಪಟ್ಟಿ ಏನಿದೆ ಅದನ್ನೇ ತೀವ್ರ ಪರಿಷ್ಕರಣೆಯ ಹೆಸರಿನಲ್ಲಿ ಮನಸ್ಸಿಗೆ ಬಂದಂತೆ ಬದಲಾವಣೆ ಮಾಡ್ತಿದ್ದಾರೆ. ಜಾತ್ಯತೀತ ವೋಟ್ಗಳನ್ನು 10ರಿಂದ 15% ಡಿಲೀಟ್ ಮಾಡ್ತಾರೆ ನಿಮ್ಮ ಲಿಸ್ಟಿಂದ. ನೀವು SIR ಇಟ್ಕೊಂಡು 28 ಗೆಲ್ಲಲ್ಲ, 29 ಗೆಲ್ಲಲ್ಲ. ಬಿಹಾರ ಆಲ್ರೆಡಿ ನೋಡಿದ್ದೀರಾ. ಅದನ್ನು ಅನೇಕ ದೇಶಗಳು, ಇದು ನಾವು ನಿಮ್ಮ ಪಕ್ಷಗಳಾಗಿ ನಾವು ತಲೆಕೆಡಿಸ್ಕೊಳ್ತಿರಲಿಲ್ಲ. ಇದು ನಮ್ಮ ಪ್ರಜಾತಂತ್ರದ ಪ್ರಶ್ನೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ನಾಶ ಮಾಡೋಕ್ಕೆ ಹೊರಟಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ಅಟ್ಲೀಸ್ಟ್ ಅಲ್ಲಿ ಸ್ಟಾಲಿನ್ ಅವರು ಒಂದು ತೀರ್ಮಾನ ತಗೊಂಡು ಯಾವುದೇ ಕಾರಣಕ್ಕೂ ನಾವು ಜಾರಿಯಾಗಕ್ಕೆ ಬಿಡಲ್ಲ ಅಂತ ಶೆಡ್ ಹೊಡೆದಿದ್ದಾರೆ. ಮಮತಾ ಸರ್ಕಾರವನ್ನು ಘೋಷಣೆ ಮಾಡಿದ್ದಾರೆ. ಎಡಪಕ್ಷ ಸರ್ಕಾರಗಳು ವಿರೋಧ ಮಾಡ್ತಿದ್ದಾರೆ. ಇಲ್ಲೇನು ಮಾಡ್ತಿದ್ದೀರಿ? ತಣ್ಣಗೆ ಮಲಗಿದ್ದೀರಿ. ಏನು ಸಂಬಂಧನೇ ಇಲ್ಲ. SR ಪ್ರಕ್ರಿಯೆ ಶುರು ಆಗಿದೆ. ಪಾಲಿಸಿ ವಿಚಾರ ಹೇಳೋಕ್ಕಿನ್ನೂ ತುಂಬ ಇದೆ, ಅವೆರಡೇ ಹೇಳಿ ಮುಗಿಸ್ತೀನಿ. ಇನ್ನು ನಮ್ಮ ಬದುಕಿನ ಸಮಸ್ಯೆಗಳು ಇಲ್ಲಿ ದೊಡ್ಡ ಪಟ್ಟಿ ಮಾಡಿದ್ದೀವಿ. 23 ದೊಡ್ಡ ಸಮಸ್ಯೆಗಳು ಇಟ್ಟಿದ್ದೀವಿ. ಒಂದಾದರೂ ಸಮಸ್ಯೆ ಈಗ ಭೂಮಿ ವಿಚಾರ ತೊಗೊಂಡ್ರೂ ಕೂಡ ನಮ್ಮ ಮೊದಲನೇದೇ ನಾವೇನು ಹಾಕಿದ್ದೀವಿ, ದೇವನಾಡಿದ್ದು ಡಿನೋಟಿಫಿಕೇಷನ್ ಇವತ್ತು ಅನೌನ್ಸ್ ಆಗಬೇಕು ಅಂತ ಹೇಳಿದ್ದೀವಿ. ಅದೇ ಸಂದರ್ಭದಲ್ಲಿ ಬಿಡದಿನವರು, ಆನೇಕಲ್ಲರು ಬಂದು ಕೂತ್ಕೊಂಡಿದ್ದಾರೆ. ಇನ್ನು ತುಮಕೂರಿನವರು, ಕಾರವಾರನವರು, ಧಾರವಾಡದವ್ರನ್ನವರು, ರಾಯಚೂರು ಸುಮಾರು ಭೂಸ್ವಾಧೀನ ಆಗ್ತಿರುವಂಥ ರೈತರು ತಮ್ಮ ಇದರಲ್ಲಿ ಕಾಯ್ತಾ ಇದ್ದಾರೆ. ಒಂದು ದೇವನಹಳ್ಳಿನ ಭೂಸ್ವಾಧೀನ ರದ್ದು ಮಾಡಿಸ್ಲಿಕ್ಕೆ ಇಡೀ ಕರ್ನಾಟಕದ ಸಂಘಟನೆಗಳು ನಾವೆಲ್ಲ ಸೇರ್ಕೊಂಡು ತಿಂಗಳಾನ್ಗಟ್ಟಲೆ ಎಲ್ಲ ಕೆಲಸನ ಕೈ ಬಿಟ್ಕೊಂಡು ಹಗಲು ರಾತ್ರಿ ಕೂತ್ಕೊಂಡು ನಿಮ್ಮ ಹತ್ರ ಒಂದು ಕಾಯ್ದೆ ರದ್ದು ಮಾಡಿಸ್ಬೇಕಾಯ್ತು. ಹಾಗಾದರೆ ಮಿಕ್ಕವೆಲ್ಲ ರದ್ದು ಮಾಡಿಸೋಕ್ಕೆ ಇನ್ನೆಷ್ಟು ವರ್ಷ ಮಾಡಬೇಕು? ಇನ್ನೂ ಇರುವಂಥ ಬಿಕ್ಕಂಥ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂದರೆ ನಾವು ಇನ್ನೂ ಎಷ್ಟು ದಶಕ ಕಾಯಬೇಕು? ಇದು ಕೊನೆ ಇದೆಯಾ? ಇದಕ್ಕೂ ಇಲ್ಲ. ಇದಕ್ಕೊಂದು ಪರಿಹಾರ ಬೇಕು. ಅದಕ್ಕೋಸ್ಕರನೇ ಈ ಸಮಾವೇಶ ನಾವು ಮಾಡ್ತಾಯಿದ್ದೀವಿ. ಬಗರುಕುಂ ರೈತರಿದ್ದಾರೆ. ಅವಲೇ HR ಬಸವರಾಜಪ್ಪ ಅವ್ರು ಹೇಳಿದರು 18 ಲಕ್ಷ ಅರ್ಜಿಗಳು ಇದ್ದಾವೆ ಈಗ. ಅದರೊಳಗೆ 2 ಲಕ್ಷ ಅರ್ಜಿಗಳು ಮಾತ್ರವೇ ಅವರು ಅರ್ಹ ಅರ್ಜಿಗಳು, 16 ಲಕ್ಷ ಅರ್ಜಿಗಳು ಈಗ ತಿರಸ್ಕೃತಗೊಳ್ತವೆ ಅಂತ ಹೇಳ್ತಿದ್ದಾರೆ. ಕಾನೂನು ಪ್ರಕಾರ ಅವ್ರಿಗೆ ಕೊಡೋಕ್ಕೆ ಬರಲ್ಲ. ಗೋಮಾಳ ಭೂಮಿ, ಇನ್ನೊಂದು ಭೂಮಿ, ಮಗದೊಂದು ಭೂಮಿ ಅವ್ರಿಗೆ ಕೊಡೋಕ್ಕೆ ಬರಲ್ಲ. ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತಿರ್ಬೇಕಾಗಿರೋದು ಯಾರಿಗೂ ಬಗರುಕುಂ ರೈತರು ಎಲ್ಲ ಬಡ ರೈತರು, ಅದರಲ್ಲಿ ಹೆಚ್ಚಿನ ಪಾರು ದಲಿತರು ಮತ್ತು ಅತಿ ಹಿಂದುಳಿದವರು 90%. ಅದೇ ಭೂಮಿನ ಬಿಟ್ಕೊಂಡು ಅಜ್ಜ ಅಪ್ಪಂತಿರೆಲ್ಲ ಸತ್ತೋದ್ರು ಆಲ್ರೆಡಿ. ಈಗ ಅವ್ರ ಮೊಮ್ಮಕ್ಕಳಿದ್ದಾರೆ. ನೀವೇನು ಮಾಡ್ತಿದ್ದೀರಿ? ಕೊನೆಗೆ ಅದನ್ನು ಅರ್ಧಕ್ಕೆ ಬಿಸಾಕಕ್ಕೆ ಹೊರಟಿದ್ದೀವಿ. ಅರ್ಜಿಗಳನ್ನು ಕ್ಲಿಯರ್ ಮಾಡಿ ಅಂದರೆ ಅರ್ಜಿಗಳನ್ನು ಬಿಸಾಕಕ್ಕೆ ಹೊರಟಿದ್ದೀರಿ. ನೀವು ಕೇಳಿದ್ರೆ ಏನು ಹೇಳ್ತೀರಿ? ಅನಿವಾರ್ಯ, ಏನು ಮಾಡೋಕ್ಕಾಗ್ತದೆ, ಕಾನೂನಿನ ಬೆಂಬಲ ಇಲ್ಲ. ನಮಗೋಸ್ಕರ ಕಾನೂನು ಇದೆಯಾ? ಕಾನೂನಿಗೋಸ್ಕರ ನಾವಿದ್ದೀವ. ಜನರು ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ, ವಾಸ ಮಾಡಿದ್ದಾರೆ, ಅವರು ನ್ಯಾಯವಾಗಿ ಅದರಲ್ಲಿ ಹಕ್ಕುದಾರರು ಅಂತ ಆದಮೇಲೆ ನಿಮ್ಮ ಕಾನೂನು ಅದನ್ನು ಬದಲಾವಣೆ ಮಾಡಿ ಸೆಟಲ್ಮೆಂಟ್ ಮಾಡಿ. ಇದು ನಿಮಗೆ ಮತ್ತೊಂದು ಸರಿ ಅಲ್ಲ, ಆಲ್ರೆಡಿ ಸುಮಾರು ಸರಿ ಹೇಳಿದ್ದೀವಿ. ಯಾಕೆ ಕಿವಿ ಕೇಳಿಸಲ್ಲ? ಜನರ ಕಷ್ಟಗಳು ಯಾಕೆ ನಿಮ್ಗೆ ಅರ್ಥ ಆಗೋದಿಲ್ಲ? ಇದೇ ರೀತಿಯಲ್ಲಿ ಅರಣ್ಯವಾಸಿಗಳು ಇವತ್ತು ನಮ್ಮ ಹೋರಾಟಕ್ಕೆ ಕಡಿಮೆ ಬಂದಿದ್ದಾರೆ. ಆದರೆ ಅರಣ್ಯವಾಸಿಗಳ ಸಮಸ್ಯೆ ತುಂಬ ದೊಡ್ಡದಾಗಿದೆ. ಅದು ಇವತ್ತು ಶಿರ್ಸಿಯಲ್ಲಿ ಮೊನ್ನೆ 15,000 ಜನರು ರ್ಯಾಲಿ ಮಾಡಿದ್ದಾರೆ. ಅವರು ಪ್ರತಿ ಅರಣ್ಯವಾಸಿಗಳು, ಅದು ಚಿಕ್ಕಮಗಳೂರು ಇರ್ಬೋದು, ಕೊಡಗು ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ನಮ್ಗೆ ಯಾವಾಗ ಎತ್ತಂಗಡಿ ಮಾಡ್ತಾರಪ್ಪ ಅನ್ನೋ ಆತಂಕದಲ್ಲೇ ಬದುಕ್ತಿದ್ದಾರೆ ಅಷ್ಟು ಅರಣ್ಯವಾಸಿಗಳು. ಅದಕ್ಕೊಂದು ಶಾಶ್ವತ ಪರಿಹಾರ ಕೊಡೋಕ್ಕಾಗೋದಿಲ್ವ ಸರ್ಕಾರಕ್ಕೆ? ಕೇಂದ್ರ ಸರ್ಕಾರಕ್ಕೆ ಜೊತೆ ಸ್ವಲ್ಪ ಗುದ್ದಾಡೋಕ್ಕಾಗೋದಿಲ್ವಾ? ಆ ಜನರಿಗೆ ಇಲ್ಲಪ್ಪ ನಿಮ್ಮ ಬೀದಿ ಪಾಲು ಮಾಡಲ್ಲ ಅಂತ ಒಂದು ವಿಶ್ವಾಸ ಕೊಡೋಕ್ಕಾಗೋದಿಲ್ಲ ನಿಮ್ಮ ಸರ್ಕಾರದ ಕೈಯಿಂದ? ಯಾಕೆ ನೀವು ಇದಕ್ಕೆ ಮುಂದಾಗ್ತಿಲ್ಲ? ಅದೇ ರೀತಿಯಲ್ಲಿ ನಮ್ಮ ದಲಿತ ಬಾಂಧವರು SCBTPS ಹಣಕ್ಕೋಸ್ಕರ ಸಾಕಷ್ಟು ದಿವಸ ನಿಮ್ಮ ಹತ್ರ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲ, ಇದು 25% ದಲಿತರಿಗೆ ಅಂತ ಎತ್ತಿಟ್ಟು SC/STಗೆ, ಆದರೆ ಅದನ್ನು ಬೇರೆ ಬೇರೆ ಕಡೆ ವೇಸ್ಟ್ ಆಗ್ತಿದೆ ಅಂತ. ಹೋಗಲಿ, ಅದೇನೇನೋ ಮಾಡ್ತೀರಿ, ಆ ಚರ್ಚೆಗೆ ನಾನು ಹೋಗಲ್ಲ. ಇಷ್ಟು ಲೆವೆಲ್ಗೆ ಇಳಿಬೇಕಾ? ಆ ಹಾಸ್ಟೆಲಲ್ಲಿ ಮಕ್ಕಳು ಓದ್ತಾ ಇದ್ವು, ಪ್ರೈವೇಟ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ಹಾಗಾಗಿ ನಿಮಗೆ ಸ್ಕಾಲರ್ಶಿಪ್ ಅನ್ವಯ ಆಗೋದಿಲ್ಲ. ಅರೆ ಸ್ವಾಮಿ, ಸರ್ಕಾರಿ ಶಾಲಾ ಕಾಲೇಜ್ ಮುಚ್ತಾ ಇದ್ದೀರಿ, ಪ್ರೈವೇಟಿಗೆ ಹೋಗಲಿಲ್ಲ ಅಂದರೆ ಎಲ್ಲಿಗೆ ಹೋಗಬೇಕು? ಪ್ರೈವೇಟಿಗೆ ಹೋದರೆ ನಿಮ್ಮ ಹತ್ರ ಹಣ ಇದ್ದಂಗೆ, ಹಾಗಾಗಿ ನಿಮಗೆ ಸ್ಕಾಲರ್ಶಿಪ್ ಬೇಡ, ಕ್ಯಾನ್ಸಲ್. ಏನು ನ್ಯಾಯ ಇದು? ಇದನ್ನು ಯಾರಾದರೂ ಒಪ್ಪುವಂಥ ವಿಚಾರನ ಇದು? ನೀವು ಸಮಾಜವಾದಿ ಹಿನ್ನೆಲೆ ಬಂದರೆ ನಿಮಗಾದರೂ ಇದು ಅರ್ಥ ಆಗಬೇಕಲ್ಲ. ಇದನ್ನು ಏನೂ ಕೊಡಲಿಲ್ಲ ಮಕ್ಕಳು. ಹಾಸ್ಟೆಲ್ಲಿರುವಂತಹ ಅದು ಆಹಾರ ಭತ್ಯೆನ ರೈಸ್ ಮಾಡ್ತಿಲ್ಲ. ಅಲ್ಲಿ ವಾರ್ಡನ್ಗಳು ನಮ್ಮ ದುಡ್ಡು ಸಾಲ್ತಿಲ್ಲ ಅಂಥೇಳಿ 2 ಹೊತ್ತು ನಾನ್ ವೆಜ್ ಕೊಡ್ತಿದ್ದು, ಅದನ್ನು ಕಟ್ ಮಾಡಿ 1 ಹೊತ್ತು ಮಾಡಿದ್ದಾರೆ. ಮುಂದೆ ಅದನ್ನು ಕಟ್ ಮಾಡಿ ಒಂದು ಮೊಟ್ಟೆ ಕೊಡ್ತಾರೆ ಕೊನೆಗೆ ತಮ್ಮಂದು. ಇಂಥ ಮಕ್ಕಳು ಹೊಟ್ಟೆಗೂ ಕೂಡ ನೀವು ಕಲ್ಲು ಹಾಕುವಂಥದ್ದು ಕೆಲಸ ಮಾಡಿದ್ರೆ
ನಿಮಗೆ ಸರ್ಕಾರಕ್ಕೆ ಇದು ಕಾಣ್ತಿಲ್ವಾ ಅಂತ ನಾವು ಕೇಳಬೇಕಾಗಿದೆ. ಅಸಂಘಟಿತ ಕಾರ್ಮಿಕರ ವಿಚಾರ ಬಂದರೆ ಇವತ್ತು ವಲಸೆ ಕಾರ್ಮಿಕರು ಬಂದಿದ್ದಾರೆ ಸಮಾವೇಶಕ್ಕೆ, ಸಾಕಷ್ಟು ಮಟ್ಟದ ಅಸಂಘಟಿತ ಕಾರ್ಮಿಕರು ಬಂದಿದ್ದಾರೆ. ಸಾಮಾಜಿಕ ಭದ್ರತೆ ಬೇಕು. ನೀವು ಹೌದು ಕಾರ್ಮಿಕರ ಸಂಖ್ಯೆನ ಈಗ 101 ಪಟ್ಟಿ ಮಾಡಿ ಅನೌನ್ಸ್ ಮಾಡಿದ್ದೀರಿ. ಯಾರೆಲ್ಲ ಅಸಂಘಟಿತ ಕಾರ್ಮಿಕರಲ್ಲಿ ಬರ್ತಾರೆ, ಯಾರಿಗೆಲ್ಲ ಕೂಡ ಸಾಮಾಜಿಕ ಭದ್ರತೆ ಸಿಗಬೇಕು ಅಂತ. ಭಾಳ ಸಂತೋಷ, ಎಲ್ಲರನ್ನೂ ಪಟ್ಟಿ ಮಾಡಿದ್ದೀರಿ. ಅಟ್ಲೀಸ್ಟ್ ನಮಗೆ ಗೊತ್ತಾಯಿತು ನಮಗೊಂದು ಹಕ್ಕಿದೆ ಅಂತೇಳಿ. ಆದರೆ ಈಗ ಕಟ್ಟಡ ಕಾರ್ಮಿಕರಿಗೆ ಬಿಟ್ಟರೆ ಮಿಕ್ಕವರಿಗೆ ಸಾಮಾಜಿಕ ಭದ್ರತೆ ಏನಿದೆ? ಪ್ರತಿಯೊಂದರಲ್ಲೂ ಕೂಡ ಫಲಾನುಭವಿ ವರ್ಗ ಯಾರಿದೆ ಅವ್ರ ಮೇಲೆ ಒಂದು ಸಣ್ಣ ಸೆಸ್ ಹಾಕೋಕ್ಕಾಗಲ್ವಾ? ಒಂದು ಅವರ ಪ್ರಾಫಿಟ್ನಲ್ಲಿ 1% ಅವರು ಯಾವ ತಮಗೋಸ್ಕರ ದುಡಿತಾರು ಕೊಡೋಕ್ಕಾಗೋದಿಲ್ವ ಅವರು? ಈಗ ಆಟೋಮೊಬೈಲ್ ಅಂದರೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ನಮ್ಮ ಡ್ರೈವರ್ಸು, ಕ್ಲೀನರ್ಸು, ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದಾರೆ, ಆಟೋಮೊಬೈಲ್ ಇಂಡಸ್ಟ್ರಿ ಮೇಲೆ ಒಂದು ಸೆಸ್ ಹಾಕಿರಲ್ವ? ಹಾಕಿ ಅದನ್ನು ಮಾಡಿ. ಕೃಷಿ ಕಾರ್ಮಿಕರಿಗೂ ಕೊಡಿ. ಆಗ್ರೋ ಮಾರ್ಕೆಟಿಂಗ್ ಇದರಲ್ಲಿ ನುಗ್ಗುತ್ತಾ ಇದ್ದಾರೆ ಕಂಪನಿಗಳು. ಆ ಕಂಪನಿಗಳ ಮೇಲೆ ಒಂದು ಹಾಕಿ ಒಂದು 0.5% 1% ಸೆಸ್ ಆಗಿ ಬೇಕಾದಷ್ಟು ದುಡ್ಡು ಆಗುತ್ತೆ. ಯಾಕೊಂದು ಸಿಂಪಲ್ ವಿಚಾರಗಳು ನೀವು ಮಾಡೋಕ್ಕೆ ರೆಡಿ ಇಲ್ಲ ಅವ್ರ ಜೊತೆ. ಅವ್ರು ಯಾಕಂದರೆ ಅವರು ದಣಿಗಳ ಮಾಲೀಕರ ಒಂದು ಇದು ಕೂಡ ಆಗಬಾರ್ದು. ಅವ್ರು ಬೇಜಾರಾಗ್ಬಿಡ್ತಾರೆ, ಮುರಿಸ್ಕೊಂಡ್ಬಿಡ್ತಾರೆ, ರಾಜ್ಯ ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ನಾವು ದನ ದುಡ್ದಂಗೆ ದುಡಿಬೋದು, ಸಾಯ್ಬೋದು ನಾವು. ಯಾಕೆ ನಮ್ಮ ಜೀವಕ್ಕೆ ಹೆಂಗೂ ಬೆಲೆ ಇಲ್ಲ ಇದು. ದಯವಿಟ್ಟು ಮುಖ್ಯಮಂತ್ರಿಗಳು ಇದನ್ನು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಮಹಿಳೆಯರ ವಿಚಾರ, ಮಹಿಳೆಯರು 3 ವಿಚಾರದಿಂದ ತ್ರಿಶೂಲಗಳು 3 ಅವ್ರ ಬದುಕಿಗೆ. ಒಂದು, ಅತ್ಯಾಚಾರ ದೌರ್ಜನ್ಯಗಳು ಮಿತಿ ಮೀರಿ ಬೆಳೆಯುತ್ತಿದ್ದಾವೆ, ಅದಕ್ಕೆ ಪ್ರೊಟೆಕ್ಷನ್ ಮಾಡೋಕ್ಕೆ ಯಾವ ಕ್ರಮವೂ ಇಲ್ಲ. ಇನ್ನೊಂದು ಕಡೆ ಮದ್ಯಪಾನ ಮಿತಿ ಮೀರಿ ಬೆಳೀತಿದೆ, ಮನೆಗಳೆಲ್ಲ ಸರ್ವನಾಶ ಆಗ್ತಾ ಹೋಗ್ತಿದ್ದಾವೆ. ಮೈಕ್ರೋ ಫೈನಾನ್ಸ್ನವರು ಪ್ರತಿ ದಿವಸ ಟಾರ್ಚರ್ ಮಾಡಿ ಹೆಣ್ಮಕ್ಳಿಂದ ಸುಲಿತಾ ಇದ್ದಾರೆ. ಈ 3 ವಿಚಾರಗಳಿಂದ ಮಹಿಳೆಯರಿಗೆ ಮುಕ್ತಿ ಕೊಡುವಂತಹ ಒಂದು ಸಮಗ್ರ ಯೋಜನೆ ರೂಪಿಸೋಕ್ಕೆ ಸರ್ಕಾರದಿಂದ ಆಗಲ್ವಾ? ನಾವೆಲ್ಲ ಬರ್ತೀವಿ ನಿಮ್ಮ ಜೊತೆ. ಮದ್ಯಪಾನದ ಜಾಗೃತಿ ಮಾಡಬೇಕಾ? ನಾವು ಬರ್ತೀವಿ. ಅತ್ಯಾಚಾರ ತಡೆಯಬೇಕು ಜಾಗೃತಿ ಅಭಿಯಾನ ಶುರು ಮಾಡಿ ನಾವು ಬರ್ತೀವಿ ನಿಮ್ಮ ಜೊತೆ. ಬನ್ನಿ ಅದನ್ನು ಮಾಡೋಣ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ. ಸಮಯ ಕಡಿಮೆ ಆಗ್ತಿದೆ, ಇನ್ನು ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೇಳಲಿಕ್ಕಿದೆ, ಆದರೂ ಮಿತಿ ಮಾಡ್ತೀನಿ. ಆದರೆ ಕೊನೆಗೆ ಒಂದೇ ಪಾಯಿಂಟ್, ಈಗ ನಾವು ಇಲ್ಲೆಲ್ಲ ಸೇರಿದ್ದೀವಿ. ಈಗ ನಾವು ಎಷ್ಟೇ ಹೋರಾಟ ಮಾಡಿದರೂ ಕೂಡ ಈ ಎಲ್ಲ ನಮಗಿರುವಂಥ ಈ ಜ್ವಲಂತ 53 ಸಮಸ್ಯೆಗಳನ್ನು ಸರ್ಕಾರ ಅಷ್ಟು ಸುಲಭವಾಗಿ ಬಗೆಹರಿಸಲ್ಲ. ಹಂಗಂತೇಳ್ಬಿಟ್ಟು ನಾವು ಇಲ್ಲಿಂದ ಬರಿಗೈಯಲ್ಲಿ ಹೋಗಬಾರ್ದು. ಈ ಕ್ಲಾರಿಟಿ ನಮಗೂ ಇರಬೇಕು. ಈ ಹೋರಾಟ ಒಂದು ಹೊಸ ಪ್ರಕ್ರಿಯೆಯ ಆರಂಭ ಆಗಬೇಕಿದೆ. ಹೊಸ ಪ್ರಕ್ರಿಯೆ ಏನು? ಜನ ಬಾಯ್ ಬಡ್ಕೊಳ್ತಾ ಇದ್ದಾರೆ, ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ನಾವು ಹೋರಾಟಗಾರರೆಲ್ಲ ಬಂದುಬಿಟ್ಟು ನಾವಿಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಬೇರೆ ಬೇರೆ DC ಆಫೀಸ್ ಮುಂದೆ ನಾವು ಬಾಯ್ ಹಿಡ್ಕೊಳ್ತಿದ್ದೀವಿ. ಅವರು ತಮ್ಮ ಕುರ್ಚಿಯ ಕಚ್ಚಾಟದಲ್ಲಿ ಮಾತ್ರ ಬ್ಯುಸಿ ಇದ್ದಾರೆ, ಮಿಕ್ಕಿದವ್ರಿಗೆ ಯಾವುದೂ ಬೇಡ. ಲಾಭ ಕುರ್ಚಿ 2 ಸಾಕವ್ರಿಗೆ, ಅವರು ಅದರಲ್ಲಿದ್ದಾರೆ. ಈ ತ್ರಿಕೋಣಕ್ಕೆ ಸಂಬಂಧನೇ ಇಲ್ಲ. ನಾವು ಈ ಸಂಬಂಧನ ಕನೆಕ್ಟ್ ಮಾಡಲೇಬೇಕು. ಈ ಸಮಾವೇಶ ಉದ್ದೇಶ ಅದೇ, ಈ ಕನೆಕ್ಟ್ ಮಾಡಬೇಕು. ನಾವು ಪಟ್ಟಿ ಏನು ಮಾಡಿದೀವೋ ಸುಮ್ಮನೆ ಮಾಡಿರೋದಲ್ಲ, ಇದು ನಮ್ಮ ಜನಗಳು ಹಾಕ್ತಿರುವ ಕಣ್ಣೀರುಗಳನ್ನೆಲ್ಲ ಸೇರಿಸಿ ಮಾಡಿರುವಂಥ ಈ ಪಟ್ಟಿ ಹಿಂಗೆ ವೇಸ್ಟ್ ಆಗಂಗಿಲ್ಲ. ಅವ್ರು ಬಗರುಕುಂ ಸೆಟ್ಲ್ ಮಾಡಲೇಬೇಕು, ಎಲ್ಲರಿಗೂ ಸಾಮಾಜಿಕ ಭದ್ರತೆ ಕೊಡಲೇಬೇಕು, ಬಲವಂತದ ಭೂಸ್ವಾಧೀನ ಕೈ ಬಿಡಲೇಬೇಕು, ಮದ್ಯಪಾನಕ್ಕೆ ನಿಯಂತ್ರಣ ಹಾಕಲೇಬೇಕು. ಇಂಥ ಎಲ್ಲ ಕ್ರಮಗಳು ಅವ್ರು ಮಾಡಲೇಬೇಕು. ಇದನ್ನು ಆಗಬೇಕು ಅಂತ ಹೇಳಿದ್ರೆ ನಾವು ಕೇಳ್ತಿರೋದು 2 ಡಿಮ್ಯಾಂಡ್ ಅವರಿಗೆ. ನಂಬರ್ 1, ಮುಖ್ಯಮಂತ್ರಿಗಳು ಈ ಎಲ್ಲ ಚರ್ಚೆಗಳನ್ನು ಮಾಡಲಿಕ್ಕೆ ಜನ ಚಳುವಳಿಗಳ ಜೊತೆ ಒಂದು ವಿಶೇಷ ಸಭೆಯನ್ನು ಕರಿಬೇಕು. ಈ ಎಲ್ಲ 23 ಹಕ್ಕೊತ್ತಾಯಗಳು ಪ್ಲಸ್ ಪಾಲಿಸಿಯಾಗಿ 8 ಇವುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ವಿಶೇಷ ಸಭೆ ಕರೀಲೇಬೇಕು ಮುಖ್ಯಮಂತ್ರಿಗಳು. ಆ ಡೇಟ್ನ ಇವತ್ತು ನಿಗದಿ ಮಾಡಬೇಕು ಸಾಯಂಕಾಲದೊಳಗೆ ಅವರು. ಇದು 1. 2ನೇದು, ಅದಕ್ಕಿಂತ ಮೊದಲು ಪೂರ್ವಭಾವಿಯಾಗಿ ನಾವು 12 ಇಲಾಖೆಗಳು ಸಂಬಂಧಪಟ್ಟಂಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಕಂದಾಯ, ಕಾರ್ಮಿಕ, ಅರಣ್ಯ, ಕೃಷಿ, APMC, ಕಬ್ಬು ಮತ್ತು ಸಕ್ಕರೆ, ಗ್ರಾಮೀಣಾಭಿವೃದ್ಧಿ, ವಸತಿ, ಸಮಾಜ ಕಲ್ಯಾಣ, ಮಹಿಳಾ ಮತ್ತು ಕಲ್ಯಾಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಶಿಕ್ಷಣ. ಇಷ್ಟು ಇಲಾಖೆಗಳು ನಮ್ಮ ಬದುಕಿಗೆ ನೇರ ಸಂಬಂಧ ಹೊಂದಿರುವಂಥದ್ದು. ಇಷ್ಟು ಸಚಿವಾಲಯಕ್ಕೂ ನೀವು ಸೂಚನೆ ಕಳಿಸ್ಬೇಕು. ಅವರು ಪೂರ್ವಭಾವಿ ಸಮಸ್ಯೆಗಳ ಬಗ್ಗೆ ನಮ್ಮ ಹೋರಾಟಗಾರರ ಜೊತೆ ಮೊದಲ ಸಮಾಲೋಚನೆ ಮಾಡಬೇಕು. ಯಾವ್ಯಾವ ಸಾಧ್ಯ ಇದೆ ಅವರು ಬಗೆಹರಿಸಬೇಕಲ್ಲಿ. ಯಾವಾಗದಿಲ್ಲವೋ ಅದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ವಿಶೇಷ ಸಭೆಗೆ ಟೇಬಲ್ ಆಗಬೇಕು. ಅಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಬೇಕು. ಇದನ್ನು ನೀವು ಮಾಡಲೇಬೇಕು ಅಂತ ಒತ್ತಾಯಿಸ್ತಿದ್ದೀವಿ. ನಿಮ್ಮ ಕುರ್ಚಿಯ ಕಚ್ಚಾಟದಲ್ಲಿ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಆದರೆ ನೀವು ಕೊಟ್ಟ ಮಾತನ್ನು ಈಡೇರಿಸಿಕೊಳ್ಳದೆ ಹೋದಂತಹ ಮುಖ್ಯಮಂತ್ರಿ ಅಂತ ಪಟ್ಟಕ್ಕೆ ಮಾತ್ರ ಕಟ್ಕೋಬೇಡಿ. ನಿಮ್ಮ ಕೊಟ್ಟ ಮಾತಿನಂತೆ ಕಾರ್ಯನಿರ್ವಹಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.